ಹಾಯ್ ಹಲೋ ನಮಸ್ಕಾರ. ನಾನು ಇವತ್ತು ಗಣಿತದಲ್ಲಿ ಮಗ್ಗಿಗಳನ್ನು ಯಾವ ಥರ ಬರಿಬೇಕು ಅಂತ ಏನು ಗೊತ್ತಿಲ್ಲದೇ ನಾವು ಮಗ್ಗಿಗಳನ್ನು ಬರೀಲಿಕ್ಕೆ ಹೋಗ್ಬೋದು ನೋಡಿ. ಏನು ನಮಗೆ ಬಾಹ್ಯಾಟ ಬರ್ತಿಲ್ಲ ಅಂದ್ರೂ ಕೂಡ ಒಂದು ಎರಡನೇ ಮಗ್ಗಿ ಅಥವಾ ಮೂರನೇ ಮಗ್ಗಿ ಒಂದು ಸಾಲು ಬಂದರೆ ಮುಂದಿನ ಸಾಲುಗಳನ್ನು ನಾವು ಯಾವ ಥರ ಮಾಡಬೇಕು ಅಂತ ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ. ಇವಾಗ ನಾನು 2 ಮತ್ತು 3 ಬರೆದಿದ್ದೀನಿ. ಇವಾಗ 3ರ ಮಗ್ಗಿನ 4 ತನಕ ಹೆಂಗೆ ಬರೀಬೇಕು ಅಂತ ನಾನು ಇಲ್ಲೇ ತಿಳಿಸ್ಕೊಡ್ತೀನಿ ನೋಡಿ. ಈಗ 2 3 ಯಾರಿಗಾದ್ರು ಬರ್ದೇ ಬರ್ತವೆ. 4ರದ್ದು ಬರೆದಿದ್ದೀನಿ. 4ರ ಮುಂದೆ ನೋಡಿ +1 2 ಪ್ಲಸ್ ಹಿಂಗೆ ಈ ಥರ 10ರವರೆಗೆ ಬರೀಬೇಕು. ಅದನ್ನು ಯಾವ ಥರ ಮಾಡಬೇಕು ಅಂದರೆ 4ರ ಜೊತೆ 1 ಪ್ಲಸ್ 8ರ ಜೊತೆ 2 ಪ್ಲಸ್ ಈ ಥರ ಪ್ಲಸ್ ಮಾಡ್ಕೊತ ಹೋದರೆ ಅಲ್ಲಿ 5ನೇ ಮಗ್ಗಿ ನಮಗೆ ಸಿಗ್ತದೆ ನೋಡಿ. 4 + 16 4 + 16 20, 5 + 20 25, 6 + 24 30. ಈ ಥರ ಇದು ಲೆಕ್ಕ ಮಾಡಿ ಬರಿತಾ ಹೋದರೆ ಇದು ಏನಾಗ್ತದೆ ಮುಂದಿಂದು ಲೆಕ್ಕ ಬರ್ತದೆ ನೋಡಿ. ಮುಂದಿಂದು ಇವಾಗ ನಾವು 4ರ ಮಗ್ಗಿಯನ್ನು ನಾನು ಬರೆದಿದ್ದೀನಿ. ಫಸ್ಟು 1 2 2ನೇ ಮಗ್ಗಿ 3ನೇ ಮಗ್ಗಿ ಕೂಡ ಬರೆದಿದ್ದೆ. ಆದರೆ ವಿಡಿಯೋ ಲೆಂತಿ ಆಗ್ತದೆ ಅಂತ ನಾನು ಅದನ್ನು ಸ್ಕಿಪ್ ಮಾಡಿದ್ದೀನಿ. ಇವಾಗ 4ರ ಮಗ್ಗಿದಿಂದ 5ರ ಮಗ್ಗಿ ಯಾವ ಥರ ತೊಗೋಬೇಕು ಅಂತ ಇಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ. ಓಕೆ, 10 + 40 50 ಈ ಥರ. ಇದಕ್ಕೆ ಮತ್ತೆ +1 +2 +3 ಈ ಥರ ನಾವು ಮತ್ತೆ ಹಾಕೋಬೇಕು. ಈ ಥರ 10ರವರೆಗೆ ನಾವು ಅದ್ರ ಮುಂದೆ ಬರಿತಾ ಹೋಗಿ ಆಮೇಲೆ ಪ್ಲಸ್ ಮಾಡ್ಕೊತ ಹೋದರೆ ತುಂಬ 6ನೇ ಮಗ್ಗಿ ಸಿಗ್ತದೆ. ಇದೇ ಥರ ಮಾಡ್ಕೊತ ಹೋಗಬೇಕು ನೋಡಿ. 6 7 8 9 10ರವರೆಗೆ ಇದೇ ಥರ ಮಾಡಿದ್ದೀನಿ. ಈ ಥರ ಮಾಡಿ ಮಕ್ಕಳಿಗೆ ಹೇಳಿಕೊಟ್ರೆ ಅವರಿಗೆ ಟ್ರಿಕ್ಸನ್ನು ಉಪಯೋಗಿಸ್ಕೋತಾರೆ ನೋಡಿ. ಒಂದು ಲೆಕ್ಕ ಮಾಡಲಿಕ್ಕೆ ಅಂತ ಹೋಗ್ತಾರೆ, ಅಲ್ಲಿ ಲೆಕ್ಕ ಮಾಡಲಿ ಏನಾಗ್ತದೆ ಅರ್ಥ ಆಗೋಲ್ಲ. ಮಗ್ಗಿ ಭಯಪಟ್ಟು ಆದ್ರೂ ಭಯಪಟ್ಟು ಮಾಡಿದ್ರೂ ಕೂಡ ಮಗ್ಗಿ ಉಳಿಯೋಲ್ಲ ಮಕ್ಕಳಿಗೆ. ಇಲ್ಲಿ ಏನಾಗ್ತದೆ ನಾವು ಅದು ಭಯಪಟ್ಟು ಮಾಡೋ ಅವಶ್ಯಕತೆಯೇ ಇಲ್ಲ. ನಾವು ಪಟ ಪಟ ಅಂತ ಮಾಡಿಬಿಡ್ಬೇಕು. ಇದೇ ಥರ ಯಾವ ಥರ 6ರ ಮಗ್ಗಿ ಬೇಕಲ್ವಾ, 6ರ ಮಗ್ಗಿ ಹೆಂಗೆ ಮಾಡಬೇಕು ಇದೇ ಥರ ಮಾಡ್ತಾ ಹೋದರೆ 5ರ ಮಗ್ಗಿದು ಮುಂದೆ 6ರ ಮಗ್ಗಿ ಪ್ಲಸ್ ಮಾಡ್ತಾ ಹೋದರೆ ಆಗ್ತದೆ. 6ರ ಮಗ್ಗಿನೂ ಕೂಡ ಇದೇ ಥರ ಮಾಡಿ ಮುಂದೆ 7ರ ಮಗ್ಗಿನೂ ಕೂಡ ಅದೇ ಥರ ಮಾಡಬೇಕು ನೋಡಿ. 6ರ ಮಗ್ಗಿ ಸಿಕ್ತಲ್ವ, ಇವಾಗ 7ರ ಮಗ್ಗಿನೂ ಇದೇ ಥರ ಮಾಡ್ತಾ ಹೋಗಬೇಕು. ಎಲ್ಲರಿಗೂ ಇದು ಒಂದು ಟ್ರಿಕ್ಸು ಮಕ್ಕಳಿಗೆ ಹೇಳಿಕೊಟ್ರೆ ತಾವೇ ಕೂತಲ್ಲೇ ಅಲ್ಲಿ ಇಲ್ಲಿ ಕೂತು ಟೈಮ್ಗಳೇ ಮಾಡೋಕ್ಕಿಂತ ಈ ಥರ ಮಕ್ಕಳಿಗೆ ಟ್ರಿಕ್ಸ್ ಹೇಳಿಕೊಟ್ರೆ ಅವರು ಖುಷಿ ಪಡ್ತಾರೆ. ನಾವು ಸ್ವತಃ ನಾವು ಮಗ್ಗಿಗಳನ್ನು ನಾವೇ ಸೃಷ್ಟಿ ಮಾಡಿದ್ದೀವಿ ಅಂತ ಮಕ್ಕಳಿಗೆ ಏನಾಗ್ತದೆ ಖುಷಿ ಆಗ್ತದೆ. ತಾವೇ ಏನು ಮಾಡ್ತಾರೆ ಬರಿತಾ ಹೋಗ್ತಾರೆ ನೋಡಿ. 6 + 1 12 + 2 ಈ ಥರ ಮಕ್ಕಳಿಗೆ ಹೇಳಿಕೊಟ್ರೆ ತಾವೇ ಕೂಡಿಸೋ ಲೆಕ್ಕನೂ ಕೂಡ ಬರ್ತದೆ. ಮತ್ತು ಅವರಿಗೆ ಗುಣಾಕಾರ ಮಗ್ಗಿ ಕೂಡ ಲೆಕ್ಕ ಕೂಡ ಬರ್ತವೆ. ಎಲ್ಲ ಥರ ಮಕ್ಕಳಿಗೆ ಹೆಲ್ಪ್ ಆಗ್ತದೆ ನೋಡಿ. ಇದು ಮಕ್ಕಳಿಗೆ ತುಂಬ ಹೆಲ್ಪ್ ಇದೆ ಮತ್ತು ದೊಡ್ಡವ್ರಿಗೆ ಕೂಡ ತುಂಬ ಹೆಲ್ಪ್ ಇದೆ. ಇದು ಏನೂ ಕಷ್ಟ ಇಲ್ಲ. ಮಕ್ಕಳಿಗೆ 1 ಸತ 2 ಸತ ಈ ಥರ ವಿಡಿಯೋಗಳನ್ನು ತೋರಿಸಿ ತಿಳಿಸಿಕೊಡಿ. ಮಕ್ಕಳಿಗೆ ತಿಳಿಸಿಕೊಟ್ರೆ ಕಲಿತಾರೆ. 8 + 48 54 + 9 ಕೂಡಿಸ್ಲಿಕ್ಕೆ ಹೇಳಿ ಮಕ್ಕಳಿಗೆ. ಕೂಡಿಸೋ ಲೆಕ್ಕ ಬಂದರೆ ಮಗ್ಗಿ ತಾನೇ ಬರ್ತದೆ. 60 + 10 70 ಈ ಥರ ಮಗ್ಗಿ ನೋಡಿ ಎಷ್ಟೊಂದು ಚೆನ್ನಾಗಿ ಬರ್ತವೆ ಮಗ್ಗಿ. ಅವಾಗೇ ಬರ್ತವೆ. ಆ ಥರ ಕೂಡಿಸಿ ಮಾಡಬೇಕು ನೋಡಿ. ಮಕ್ಕಳಿಗೆ ಕೂಡಿಸಿ ಹೇಳಬೇಕು. 10 60 + 10 70 ಈ ಥರ. ಈಗ 7ರ ಮಗ್ಗಿ ಆಯಿತು. ಇನ್ನು 8 9 10 ಈ ಥರ ಮಾಡ್ತಾ ಹೋದರೆ ತುಂಬ ಮಕ್ಕಳಿಗೆ ಹೆಲ್ಪ್ ಆಗ್ತದೆ ನೋಡಿ. ತಿಳಿತದೆ, ಮಕ್ಕಳು ಕಲ್ಕೊತವೆ, ಅವಾಗೇ ಕಲಿತವೆ. ಇದು ನಿಮಗೆ ವಿಡಿಯೋ ತುಂಬ ಹೆಲ್ಪ್ ಆಗಿದೆ ಅನ್ನಿಸ್ತದೆ ನೋಡಿ. ಹೆಲ್ಪ್ ಆದರೆ ನೀವು ಇದಕ್ಕೆ ಮುಂದುವರಿಸಿ ನೋಡಿ. 1 2 3 4 ಮಕ್ಕಳಿಗೆ ಗೊತ್ತಿರ್ತವೆ. 10ರವರೆಗೆ ಪ್ಲಸ್ ಮಾಡಿಕೊಂಡ್ರೆ ಆಮೇಲೆ ಕೂಡಿಸ್ಲಿಕ್ಕೆ ಹೇಳಬೇಕು ನೋಡಿ. ಕೂಡಿಸ್ತಾರೆ ನೋಡಿ. 7 + 1 8, 14 + 2 16, 21 + 3 24, 28 + 4 32, 35 + 5 40, 42 + 6 48, 49 + 7 56, 56 + 8 64, 64 + 63
80 ಈ ಥರ ಮಗ್ಗಿ ಬರ್ತವೆ ನೋಡಿ. ಈ ಥರ ಮಕ್ಕಳಿಗೆ ತಿಳಿಸ್ತಾ ಹೋಗಿ. ಈ ಥರ ನೋಡಿ ಮಕ್ಕಳಿಗೆ ತುಂಬ ಹೆಲ್ಪ್ ಆಗ್ತದೆ ನೋಡಿ. ಈ ಥರ ಹೇಳ್ಕೊಟ್ರೆ ಮಕ್ಕಳಿಗೆ ತುಂಬ ಹೆಲ್ಪ್ ಆಗ್ತದೆ ಅಂತ ನನ್ನ ಭಾವನೆ. ಇದೇ ಥರ ಹೇಳ್ಕೊಡ್ತಾ ಹೋಗಿ ಮಕ್ಕಳಿಗೆ. ಇವಾಗ ನಾನು ಎಲ್ಲ ಕ್ವಶನ್ಗಳನ್ನು ಇದೇ ಥರ ಮಾಡಿದ್ದೀನಿ ನೋಡಿ. ಇಲ್ಲಿ ಬರೆದಿದ್ದೀನಿ ನೋಡಿ, 8 ಮಗ್ಗಿ ಬರೆದಿದ್ದೀನಿ. ಹೀಗೆ ತುಂಬ ಎಲ್ಲನೂ ಬರೆದಿದ್ದೀನಿ ನೋಡಿ. ಕೆಲವೊಂದಿಷ್ಟು ಇನ್ನೂ ಮಾಡಬೇಕಿದೆ, ಮಾಡಿ ಹೇಳ್ತೇನೆ ನಿಮಗೆ. ಇವಾಗ 8ರದ್ದು ಮುಗಿದಿದೆ, ಇನ್ನು 9 ಮತ್ತು 10 ಬರಿಬೇಕು. ಇವಾಗ ನೋಡಿ 8 ಮಗ್ಗಿನೂ ಕೂಡ ಅದೇ ಥರ ಬರೆದಿದ್ದೀನಿ. ಇಲ್ಲಿ ನೋಡಿ 8 ಮುಂದೆ +1 +2 +3 +4 5 +6 +7 +8 +9 +10 ಈ ಥರ ಬರೆದಿದ್ದೀನಿ. ಇಲ್ಲಿ ನಾವು ಪ್ಲಸ್ಸನ್ನು ಮಾಡ್ತಾ ಹೋಗಬೇಕು ನೋಡಿ. ಇಲ್ಲಿ ಬೇರೆ ಫೇಜನ್ನು ತಗೊಂಡಿದ್ದೀನಿ, ಅಲ್ಲಿ ಜಾಗ ಇಲ್ಲ ಅಂತ. 8 + 1 9. ನೋಡಿ ಇಲ್ಲಿ 7 ಮಗ್ಗಿ ಮುಗಿದಿದ್ದಾವೆ. 8 ಮಗ್ಗಿಯನ್ನು ಬರೆದಿದ್ದೀನಿ, ಅದಕ್ಕೆ ಪ್ಲಸ್ಸನ್ನು ಕೊಡ್ತಾ ಹೋಗ್ತೇನೆ. 7 + 1 + 2 + 3 + 4 + 5 + 6 + 7 + 8 + 9 + 10 ಈ ಥರ ಹಾಕಿದ್ದೀನಿ. ಇವಾಗ ಅದನ್ನು ಕೂಡಿಸ್ತಾ ಹೋಗಬೇಕು ನೋಡಿ. 9 18 27 36 45 54 63 72 89 89 ಅಲ್ಲ 81 90 ಈ ಥರ 9 ಮಗ್ಗಿ ಸಲೀಸವಾಗಿ ಬರ್ತದೆ. ಇದೇ ಥರ 10 ಮಗ್ಗಿನೂ ಕೂಡ ಇದ್ರ ಸೈಡೇ +1 + 2 + 3 + 4 + 5 + 6 + 7 + 8 + 9 + 10 ಈ ಥರ ಬರ್ಕೊಂಡು ಮುಂದೆ ಇದೇ ಥರ ಹಾಕ್ತಾ ಹೋಗಬೇಕು ನೋಡಿ. 10 20 ಸರಾಗವಾಗಿ ಲೆಕ್ಕ ಮಾಡಲಿಕ್ಕೆ ಬರ್ತದೆ. 40 50 60 70 80 90 100. ಓಕೆ, ಈ ಥರ ನೋಡಿ.